ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಜ್ಞಾನಕ್ಕಾಗಿರುವಂಥ ವಿಷಯ, ಜೇನುತುಪ್ಪಕ್ಕಿಂತಲೂ ಸಿಹಿಯಾಗಿರುವ ದೇವರ ವಾಕ್ಯ. ಅದಕ್ಕೆ ಆಧಾರವಾಗಿ ಕೀರ್ತನೆಗಳ ಗ್ರಂಥ 119 103ನೇ ವಚನ, ನಿನ್ನ ನುಡಿಗಳು ನನ್ನ ನಾಲಿಗೆಗೆ ಎಷ್ಟು ರುಚಿಯಾಗಿವೆ, ಅವು ನನ್ನ ಬಾಯಿಗೆ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿವೆ. ಬೈಬಲ್ನಲ್ಲಿ ಉದ್ದವಾದ ಕೀರ್ತನೆ ಅಂತ ಹೇಳಿದ್ರೆ ಕೀರ್ತನೆ 119, ಅದರಲ್ಲಿ 176 ವಾಕ್ಯಗಳಿದೆ. ಒಂದು ಉದ್ದವಾದಂಥ ದೀರ್ಘವಾದಂಥ ಅಧ್ಯಾಯ. ಆದರೆ ಈಗ ಓದಿಕೊಂಡ ವಾಕ್ಯ ಭಾಗದಲ್ಲಿ ಕೀರ್ತನೆಗಾರನು ಹೇಳುತ್ತಿದ್ದಾನೆ, ಯೆಹೋವನೇ ವಿಧಿಗಳು ಅಥವಾ ದೇವರ ವಾಕ್ಯಗಳು ಜೇನಿಗಿಂತಲೂ, ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸಿಹಿಯಾಗಿದೆ. ಜೇನು ಶೇಖರಿಸುವಂಥ ಜೇನು ಹುಳದ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದಂಥ ಕುತೂಹಲಕಾರಿಯಾದಂಥ ಕೆಲವೊಂದು ಸಂಗತಿಗಳಿದೆ. ಒಂದು ಜೇನು ಹುಳು ಒಂದು ಚಮಚದಷ್ಟು ಜೇನನ್ನು ಶೇಖರಿಸುವುದಕ್ಕೆ 4200ರಷ್ಟು ಅದು ಹೂವಿನ ಹತ್ತಿರ ಹೋಗಿ ಬರ್ತದಂತೆ. ಎಷ್ಟು ಜೇನು ಸಂಗ್ರಹ ಮಾಡಲಿಕ್ಕೆ? ಒಂದು ಚಮಚ ಜೇನನ್ನು ಅದು ಶೇಖರಿಸುವುದಕ್ಕೆ 4200 ಸಾರಿ ಹೂವಿನ ಹತ್ತಿರ ಹೋಗಿ ಬರ್ತದಂತೆ. ಒಂದು ದಿನಕ್ಕೆ ಸುಮಾರು 100 ಸಾರಿ ಹೊರಗೆ ಇದಕ್ಕೋಸ್ಕರವಾಗೇ ಹೋಗಿ ಬರ್ತದಂತೆ. ಒಂದು ಚಮಚ ಜೇನನ್ನು ಶೇಖರಿಸಲು 400 ಹೂವುಗಳ ಬಳಿಗೆ ಹೋಗುತ್ತದಂತೆ. ನೋಡ್ರಿ, ಜೇನು ಹುಳ ಎಷ್ಟು ಲವಲವಿಕೆಯಿಂದ ಕಾರ್ಯನಿರತವಾಗಿರುತ್ತದೆ ನೋಡ್ರಿ. ಅದು ತನಗಾಗಿಯೂ ತನ್ನ ಗುಂಪಿನಲ್ಲಿ ಇರುವವರಿಗಾಗಿಯೂ ಆ ಜೇನನ್ನು ಸಂಗ್ರಹಿಸಿದರೂ ಅದರ ಉಪಯೋಗ ಯಾರಿಗೆ? ನಮಗೆ, ಜನಕ್ಕೆ. ಆದರೆ ಅನುಭವಿಸ್ತಾ ಇರೋದು ನಾವೇ. ಆದರೆ ಆ ಒಂದು ಜೇನಿಗೆ ಇಲ್ಲಿ ಕೀರ್ತನೆಗಾರನು ಹೋಲಿಸಿ ಬರೆಯುತ್ತಾ ಇದ್ದಾನೆ, ದೇವರ ವಾಕ್ಯ ಸಿಹಿಯಾದ ಜೇನಿಗಿಂತಲೂ ಮಿಗಿಲಾಗಿದೆ. ಶೋಧಿಸಿದ ಜೇನುತುಪ್ಪಕ್ಕಿಂತಲೂ, ಅಂದರೆ ನಾರ್ಮಲ್ ಜೇನುತುಪ್ಪಕ್ಕಿಂತ ಫಿಲ್ಟರ್ ಮಾಡಿ ಬಹಳ ಚೆನ್ನಾಗಿರುವಂಥ ಜೇನುತುಪ್ಪಕ್ಕಿಂತ ಸಿಹಿಯಾದದ್ದು ಯಾವುದಂತ ಹೇಳಿದ್ರೆ ದೇವರ ವಾಕ್ಯ. ಈ ಲೋಕದಲ್ಲಿ ಒಂದು ಸಿಹಿಯಾದ ಅದ್ಭುತವಾದ ಒಂದು ವಸ್ತು ಇರೋದಾದರೆ ಅದು ಜೇನು. ಆದರೆ ಇಲ್ಲಿ ಕೀರ್ತನೆಗಾರನ ಹೇಳ್ತಾನೆ, ಅದಕ್ಕಿಂತಲೂ ಸಿಹಿಯಾದದ್ದು ದೇವರ ವಾಕ್ಯ. ಪ್ರೀತಿಯುಳ್ಳ ದೇವ ಜನರೇ, ಆ ಜೇನು ಹುಳ ಆ ಜೇನಿಗಾಗಿ ಸ್ತೋತ್ರ ಹೇಗೆ ಲವಲವಿಕೆಯಿಂದ ಹೂವಿನ ಬಳಿ ಹೋಗಿ ಬಂದು ಅದರೆಲ್ಲ ಕಾರ್ಯ ಮಾಡ್ತದೋ, ನಾವು ಸಹ ಸತ್ಯವೇದದ ವಾಕ್ಯಗಳನ್ನು ದಾಹದಿಂದ ಓದಬೇಕು. ಏನೋ ಒಂದು ವರ್ಷಕ್ಕೆ ಒಂದು ಸಾರಿ ಬೈಬಲ್ ಓದಬೇಕು, ಡೈಲಿ ಒಂದು 3 ಚಾಪ್ಟರ್ ಓದಬೇಕು. ಡೈಲಿ ಇದನ್ನು ಓದಿದ್ರೇ ನನ್ನ ಜೀವಿತದಲ್ಲಿ ಒಂದು ಆತ್ಮೀಕತೆ ಇರೋದು ಅಂತೇಳಿ ಏನೋ ಒಂದು ಕಾಟಾಚಾರಕ್ಕಾಗಿ, ಲೆಕ್ಕಾಚಾರಕ್ಕಾಗಿ ಬೈಬಲನ್ನು ಓದಬೇಡ್ರಿ. ಮನಸ್ಸಾರೆ ಓದ್ರಿ, ಪ್ರೀತಿಯಿಂದ ಓದ್ರಿ, ಲವಲವಿಕೆಯಿಂದ ಓದ್ರಿ. ಆಗ ನಿಶ್ಚಯವಾಗಿ ಸ್ತೋತ್ರ, ದೇವರು ನಿಮ್ಮ ಜೊತೆಯಲ್ಲೇ ಮಾತನಾಡ್ತಾರೆ. ಇನ್ನೂ ಕೆಲವರು ನಾವು ಬೈಬಲನ್ನು ಓದುವುದೇ ಇಲ್ಲ, ಸೋಮಾರಿತನದ ನಿಮಿತ್ತವಾಗಿ ನಾವು ಬೈಬಲನ್ನು ಓದುವುದಿಲ್ಲ. ಇನ್ನೂ ಕೆಲವರು ಕ್ಯಾಲೆಂಡ್ರಲ್ಲಿರುವಂಥ ಒಂದು ವಾಕ್ಯ ಓದಿದ್ರೆ ಅವರು ಇಡೀ ಪ್ರಪಂಚ ಸುತ್ತಿ ಬಂದಂಥ ಒಂದು ಅನುಭವ. ಒಂದು ಅಧ್ಯಾಯ ಓದಿದ್ರೆ ಪ್ರಪಂಚದ 8ನೇ ಅದ್ಭುತ ಥರ ನೆಕ್ಸ್ಟ್ ಬೈಬಲನ್ನೇ ಮುಟ್ಟಂಗಿಲ್ಲ. ಕೆಲವರು ವಾರದಲ್ಲಿ ಕೀರ್ತನೆ ತೆಗೀರಿ ಅಂತ ಹೇಳಿದ್ರೆ ಬೈಬಲನ್ನು ಚರ್ಚಲ್ಲಿ ಹೋದಾಗ ಪ್ರಸಂಗ ಮಾಡುವಾಗ ಮಾತ್ರ ತೆಗೆಯುವಂಥದ್ದು. ಹಾಗಲ್ಲ. ಕೆಲವರು ಹೊಸ ಒಡಂಬಡಿಕೆ ವಾಗ್ದಾನ ವಾಕ್ಯ ಅಂತ ಬೇರೆ ವಾಕ್ಯಗಳನ್ನು ಮುಟ್ಟುವುದೇ ಇಲ್ಲ. ಆದರೆ ಬೈಬಲ್ ಇವತ್ತು ಮುದ್ರಿಸಲ್ಪಟ್ಟು ನಾಳೆ ಅದನ್ನು ಎತ್ತಿ ಬಿಸಾಕುವ ಪತ್ರಿಕೆ ಅಲ್ಲರಿ. ಅದು 1500 ವರ್ಷಗಳಿಂದ ಪರಿಶುದ್ಧಾತ್ಮನಿಂದ ಬರೆಯಲ್ಪಟ್ಟಂಥ ಜೀವವುಳ್ಳಂಥ ವಾಕ್ಯಗಳು. ಸ್ತೋತ್ರ, ಆ ವಾಕ್ಯಗಳು ಸಾವಿರಾರು ವರ್ಷಗಳು ಕಳೆದರೂ ಸಹ ಇವತ್ತಿಗೂ ಉಜ್ಜೀವನ ಉಂಟು ಮಾಡುವ ವಾಕ್ಯಗಳು ತುಂಬಿದೆ. ಆದುದರಿಂದ ಅನುದಿನವೂ ಸತ್ಯವೇದ ವಾಕ್ಯವನ್ನು ಓದ್ರಿ. ಸ್ತೋತ್ರ, ನಿಮ್ಮ ಜೀವಿತದಲ್ಲಿ
ಆ ವಾಕ್ಯದ ಪ್ರಕಾರವಾಗಿ ನಡೆಯಿರಿ. ನಿಮ್ಮ ಜೀವನದ ಹಾದಿಯಲ್ಲಿ ಎಡವಿದಾಗ ಪಾಪದ ಕಾರ್ಯದಿಂದ ವಾಕ್ಯವು ನಿಮ್ಮನ್ನು ಕಾಪಾಡುತ್ತದೆ. ದೇವರ ವಾಕ್ಯವನ್ನು ನಾವು ಧ್ಯಾನಿಸೋಣ. ಸ್ತೋತ್ರ. ಕೇವಲ ಪ್ರಸಂಗದಲ್ಲಿ ಮಾತ್ರ ದೇವರ ವಾಕ್ಯವನ್ನು ಕೇಳಿಸಿಕೊಳ್ಳದೆ ನಾವು ಜೇನು ಹುಳುಗಳ ಹಾಗೆ ಪ್ರತಿ ದಿವಸ ಲವಲವಿಕೆಯಿಂದ ಸತ್ಯವೇದ ವಾಕ್ಯವನ್ನು ಓದಿ ಧ್ಯಾನಿಸಿ ಪರಿಶುದ್ಧಾತ್ಮನ ಪ್ರಕಟಣೆಗಳನ್ನು ಹೊಂದಿಕೊಳ್ಳೋಣ. ಅದನ್ನು ಇತರರೊಂದಿಗೆ ಹಂಚಿಕೊಳ್ಳೋಣ. ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥಿಸೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಶೋಧಿಸಿದ ಜೇನು ತುಪ್ಪಕ್ಕಿಂತಲೂ ಸ್ವಾಮಿ ನಿನ್ನ ವಾಕ್ಯವು ಮಧುರವಾಗಿದೆ. ಮಧುರವಾದ, ಸಿಹಿಯಾದ, ಅದ್ಭುತವಾದ ನಿಮ್ಮ ವಚನಗಳಿಗಾಗಿ ನಿಮಗೆ ಸ್ತೋತ್ರಪ್ಪ. ಆ ವಾಕ್ಯಗಳು ನಮ್ಮ ಜೀವಿತದಲ್ಲಿ ಪ್ರಭಾವ ಬೀರಲಿ, ಬೆಳಕನ್ನು ಚೆಲ್ಲಲಿ. ಲವಲವಿಕೆಯಿಂದ ಸ್ವಾಮಿ ಕುತೂಹಲದಿಂದ ನಿನ್ನ ವಾಕ್ಯವನ್ನು ಓದುವಂತೆ, ಧ್ಯಾನಿಸುವಂತೆ ನಮಗೆ ಆ ಕೃಪೆಯನ್ನು ಕೊಡ್ರಿ ಸ್ವಾಮಿ. ಜೀವವುಳ್ಳ ವಾಕ್ಯವನ್ನು ಓದಬೇಕು, ಅದರ ಪ್ರಕಾರ ನಡೆಯಬೇಕು. ನಮಗೆ ಸಹಾಯ ಮಾಡಿರಿ. ಈ ವಿಡಿಯೋ ವಾಚ್ ಮಾಡಿದ ಪ್ರತಿಯೊಬ್ಬರನ್ನ ಬ್ಲೆಸ್ ಮಾಡಿರಿ. ಈ ದಿನ ಅವರ ಪ್ರತಿಯೊಂದು ಕೆಲಸದಲ್ಲಿ ಜಯವನ್ನು, ಬಲವನ್ನು ಕೊಟ್ಟು ನಡೆಸಿರಿ. ಯೇಸುವಿನ ಹೆಸರಿನಲ್ಲಿ ತಂದೆಯೇ, ಆಮೇನ್. ಪ್ರೈಸ್ ದಿ ಲಾರ್ಡ್. ಸಿಹಿಯಾಗಿರುವ ದೇವರ ವಾಕ್ಯವನ್ನು ಓದೋಣ. ದೇವರ ವಾಕ್ಯದ ಪ್ರಕಾರವಾಗಿ ಜೀವಿಸೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಬ್ಲೆಸ್ ಮಾಡಲಿ. ಗಾಡ್ ಬ್ಲೆಸ್ ಯು ಆಲ್.